ವೆಲ್ಕಮ್ ಟು ಯೋರಿವಾನ್ ಗೋವಿಂದ ಸವಿರುಚಿ GVR ಆಲ್ ರೌಂಡ್ ಚಾನಲ್. ಇವತ್ತು ನಾವು ಗರಂ ಚಪಾತಿ ಹಾಗೂ ರಾಜಗಿರಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬಾನೇ ರುಚಿಯಾಗಿರುವಂತ, ತುಂಬಾನೇ ಟೇಸ್ಟ್ ಆಗಿರುವಂತ, ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವಂತ ಈ ಸೊಪ್ಪು ಮತ್ತೆ ಚಪಾತಿ. ಈ ಚಪಾತಿ ನೋಡಿ ತುಂಬಾನೇ ಮೃದುವಾಗಿರುತ್ತೆ, ತುಂಬಾನೇ ಸಾಫ್ಟ್ ಆಗಿರುತ್ತೆ, ತುಂಬಾನೇ ಪದರ ಆಗಿರುತ್ತೆ. ಹೀಗೆ ನೋಡಿ ಎಷ್ಟು ಪದರಿದೆ ಅಂತ. ತುಂಬಾನೇ ರುಚಿಯಾಗಿರುವಂತ ಈ ಚಪಾತಿಗೆ ರೆಡಿ ಮಾಡಲಿಕ್ಕೆ 2 ಗ್ಲಾಸ್ ಹಿಟ್ಟನ್ನು ತಗೊತಾ ಇದ್ದೀನಿ. ಅಂದರೆ 200 ಗ್ರಾಮು, ಅರ್ಧ ಸ್ಪೂನ್ ಉಪ್ಪು, 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಹೀಗೆ ಮುಷ್ಟಿ ಆಗಬೇಕದು. ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡೋಣ. ನಾವು ಯಾವ ಗ್ಲಾಸ್ನಿಂದ ಹಿಟ್ಟನ್ನು ತಗೊಂಡಿದ್ವಿ ಆ ಗ್ಲಾಸ್ನಿಂದ ನೀರನ್ನು ತಗೊಂಡಿದ್ದೀನಿ. ಇವಾಗ ಕಲಸಿದ ಇಷ್ಟು ಉಳಿದಿದೆ, ಅದು ನಾವು ಕಲಸಿದ ಹಿಟ್ಟಿನ ಹದ ಹೀಗಿರಬೇಕು. 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಮೇಲೆ ಕೆಳಗೆ ಎಲ್ಲ ಕಡೆನೂ ಹಚ್ಬಿಟ್ಟು ನಾವು ಮುಚ್ಚಿಟ್ಬಿಡೋಣ. 15 ನಿಮಿಷ ಆದರೆ ಸಾಕು. ನಮಗೆ ನೋಡಿ ಚಪಾತಿ ಮಾಡಲಿಕ್ಕೆ ನಮ್ಮ ಹಿಟ್ಟು ರೆಡಿ ಆಯಿತು. ಇದನ್ನು ಸ್ವಲ್ಪನೇ ಮಿದ್ದುಕೊಂಡ್ಬಿಟ್ಟು ಉದ್ದಕ್ಕೆ ಮಾಡಿಕೊಂಡು ನಮ್ಗೆ ಯಾವ ಸೈಜಿನಲ್ಲಿ ಬೇಕು ಆ ಸೈಜ್ನಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನಾನು ಎಲ್ಲ ರೆಸಿಪಿನೂ ನೀವು ನೋಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿ, ಲೈಕ್ ಕೊಡಿ. ಆವಾಗ ನಾವು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ಸೇರುತ್ತೆ. ಅವಾಗ ಎಲ್ಲರಿಗಿಂತ ಮುಂಚೆನೆ ನೀವು ನೋಡಬಹುದು. ನೋಡಿ, ನಾವು ತಗೊಂಡಿರುವ ಹಿಟ್ಟಿನಲ್ಲಿ 6 ಉಳ್ಳೆಗಳಾಗಿದೆ. ಹೀಗೆ ಗುಂಡಾಗಿ ರೆಡಿ ಮಾಡಿಕೊಂಡು ಎಲ್ಲಾನು ಮುಚ್ಚಿಟ್ಟಿಡೋಣ. ಒಂದನ್ನು ಮಾತ್ರ ತೆಗೆದುಕೊಂಡು ಹಿಟ್ಟಲ್ಲಿ ಡೀಪ್ ಮಾಡಿಬಿಟ್ಟು ಹೀಗೆ ತಿಕ್ಕೋಣ. ಹಿಟ್ಟು ಉಳ್ಳೆ ಒಣಗಬಾರ್ದು, ಅದಕ್ಕೋಸ್ಕರ ನಾವು ಮುಚ್ಚಿಡಬೇಕು. ನೋಡಿ, ಇಷ್ಟಾದರೆ ಸಾಕು. ನಮಗೆ 1 ಸ್ಪೂನ್ ಎಣ್ಣೆನ ಹಾಕಿ ತುಂಬಾನೇ ಹಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಮಡಚಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇನ್ನೊಂದು ಫೋಲ್ಡ್ ಮಾಡೋಣ. ಇವಾಗ ತ್ರಿಭುಜಾಕಾರ ರೆಡಿ ಆಯಿತು. ನೋಡಿ, ಇಲ್ಲಿ ನೋಡಿ, ಇಷ್ಟು ನಮಗೆ ಸ್ಮೂತ್ ಆಗಿರುವಂಥ, ಪದರಾಗಿರುವಂಥ, ಸಾಫ್ಟ್ ಆಗಿರುವಂಥ ಗರಂ ಚಪಾತಿ ಹೇಗೆ ರೆಡಿ ಆಗಿತ್ತಂತ ನೋಡ್ತಾ ಇದ್ದೀರಲ್ವಾ. ಇವಾಗ ನೋಡಿ, ಈಗ ನಾವು ತಿಕ್ಕಬೇಕು. ಎಡ್ಜಿಸ್ ಎಲ್ಲ ತಿಕ್ಕೊಂತಾನೆ ಹೋಗಬೇಕು. ಫಾಸ್ಟಾಗಿ ತಿಕ್ಕಬೇಡಿ. ಫಾಸ್ಟಾಗಿ ತಿಕ್ಕಿದ್ರೆ ಆ ಕಡೆ ಈ ಕಡೆ ಹೋದರೆ ಅದು ಪದರ ಲೇಯರು ಚೆನ್ನಾಗಿರಲ್ಲ, ಚಪಾತಿನೂ ರುಚಿಯಾಗಿರಲ್ಲ, ಹಾಗೆ ಚಪಾತಿ ಹಾರ್ಡ್ ಆಗುತ್ತೆ, ಸ್ಮೂತ್ ಆಗಲ್ಲ. ನಮ್ದೆಲ್ಲಾನು ಜೇಂಟ್ ಆಗಬೇಕು, ಅದು 4 ಪದರು ಜೇಂಟ್ ಆಗಬೇಕು. ಆದಮೇಲೆ ನಾವು ಇವಾಗ ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಇವಾಗ ನಾವು ಎಷ್ಟು ಫಾಸ್ಟ್ ಆದರೂ ತಿಕ್ಕಬಹುದು. ನೀವು ಸೇಪಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಹೇಗಾದರೂ ಹೋಗ್ಲೇದಿ ತಿಕ್ಕಿ. ನಮಗೆ ಗುಂಡು ಸೇಪು ಬೇಕು ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ಯಾವುದೋ ಒಂದು ಮುಚ್ಚಳಿಕೆ ಸಹಾಯದಿಂದ ಹೀಗೆ ಪ್ರೆಸ್ ಮಾಡಿ ಅದು ಗುಂಡಕ್ಕಾಗಿ ರೆಡಿ ಆಗಿಬಿಡ್ತು. ಈ ಕಡೆ ನಾವು ಹಂಚನ್ನು ಇಟ್ಟು ಗ್ಯಾಸನ್ನು ಹಚ್ಚಿ ಹಂಚನ್ನು ಇಟ್ಟು ಕಾಯಕ್ಕಿಟ್ಟಿದ್ದೇನೆ. ಹಂಚು ಕಾದಿದೆ. ಅದರಲ್ಲಿ ಚಪಾತಿಯನ್ನು ಹಾಕಿದ ತಕ್ಷಣ ಬಿಡಬಾರ್ದು. ನಾವು ಬೆರಳಿನ ಸಹಾಯದಿಂದ ಹೀಗೆ ನಾವು ತಿರುಗಿಸ್ತಾ ಇರಬೇಕು, ರೋಟೇಟ್ ಮಾಡಬೇಕು. ಸ್ವಲ್ಪ ಬಬಲ್ಸ್ ಬಂದಿದೆ ಅಂದಾಗ ಅದನ್ನು ಹೊಳ್ಳಿಸಿ ಹಾಕಬೇಕು. ಜಾಸ್ತಿ ಟೈಮ್ ಬೇಕಿಲ್ಲ ಇದಕ್ಕೆ, ಬರೀ ಅರ್ಧ ನಿಮಿಷದಲ್ಲಿ ನಾವು ಹೊಳ್ಳಿಸಿ ಹಾಕ್ಬೇಕು ಅದನ್ನು. ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಈ ಕಡೆನೂ ಹೊಳ್ಳಿಸಿ ಹಾಕಿ, ಈ ಕಡೆ ಎಣ್ಣೆ ಹಾಕಿ, 2 ಕಡೆನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ನಾವು ಚಪಾತಿಯನ್ನು ಫ್ರೈ ಮಾಡಬೇಕು. ನಾವೆಷ್ಟು ನಿಧಾನಾಗಿ ಸುಡ್ತೀವಿ, ಅಂಚೆ ಎಲ್ಲಾನು ನಿಧಾನಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನೊಂದನ್ನು ಹಾಕಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ನಮ್ಗೆ ಉಬ್ಬುತ್ತಾ ಇದೆ ಚಪಾತಿ ಅಂತ. 2 ಕಡೆನೂ ನಾವು ಹೀಗೆ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಡ್ಜಿಸ್ಸು ಎಲ್ಲಾನು ಚೆನ್ನಾಗಿ ನಮ್ಮ ಚಪಾತಿ ಫ್ರೈ ಆಗಬೇಕು. ನೋಡಿ, ನಿಧಾನಾಗಿ ಮಾಡ್ಬೇಕು ನಾವು. ಫಾಸ್ಟಾಗಿ ಹಾಯಿ ಉರಿ ಇಟ್ಟು ಮಾಡಕ್ಕೆ ಹೋಗ್ಬಿಟ್ರೆ ಅದು ಮೇಲೆಲ್ಲ ಸೀದು ಹೋಗ್ಬಿಡುತ್ತೆ, ಒಳಗಡೆಗೆ ಚೆನ್ನಾಗಿರಲ್ಲ, ಚಪಾತಿ ಬೆಂದಿರಲ್ಲ, ಹಾಗಾಗಿ ಟೇಸ್ಟ್ ಇರಲ್ಲ. ಈ ಥರ ನಾವು ನಿಧಾನಾಗಿ ಮಾಡೋದ್ರಿಂದ ನಮ್ಮ ಚಪಾತಿ ತುಂಬಾ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ವಾ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಇದನ್ನ ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇವಾಗ ಭಾಜಿಯನ್ನು ಮಾಡೋಣ ಬನ್ನಿ. ಈಗ ತುಂಬ ರುಚಿಯಾಗಿರುವಂಥ ಭಾಜಿ ಮಾಡೋದು ತುಂಬಾ ಈಜಿ. ಈ ಮೊದಲಿಗೆ ನಾವು ಈ ಸೊಪ್ಪನ್ನು ಬಿಡಿಸ್ಕೊಂಡ್ಬಿಡೋಣ. ಈ ಸೊಪ್ಪಿಗೆ ಇಷ್ಟು ತಾಡು ಕೂಡ ನಮಗೆ ಮುಖ್ಯ. ಎಳೆದಿರುವ ತಾಡಿದ್ರೆ ಈ ಥರ ನಾರು ತಕ್ಕೊಂಬಿಡಿ ನೀವು. ಸೊಪ್ಪಿಗಿಂತ ತಾಡಿನಲ್ಲಿ ನಮಗೆ ಪೌಷ್ಟಿಕಾಂಶದ ಅಂಶ ಜಾಸ್ತಿ ಇರುತ್ತೆ, ನಮಗೆ ವಿಟಮಿನ್ ಜಾಸ್ತಿ ಸಿಗುತ್ತೆ. ಹಾಗಾಗಿ ಅದನ್ನು ತಗೊಳ್ಳೋದು ತುಂಬಾ ಮುಖ್ಯ. ನೀರು ಹಾಕಿ 2 ಸಾರಿ ನೀಟಾಗಿ ತೊಳ್ಕೊಂಬಿಡಿ. ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ನೀರಲ್ಲಿ ಇಂಗಿದ ಮೇಲೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಗ್ಯಾಸ್ ಹಚ್ಬಿಟ್ಟು ಪಾತ್ರೆಯನ್ನು ಇಟ್ಟು ಅದರಲ್ಲಿ 3 ಸ್ಪೂನ್ ಎಣ್ಣೆಯನ್ನು ಹಾಕಿ, ಅರ್ಧ ಸ್ಪೂನು ಸಾಸಿವೆ, 1/4 ಸ್ಪೂನ್ ಜೀರಿಗೆ ಹಾಗೂ 2 ಮುಷ್ಟಿ ನಾನು ಕಡಲೆಬೇಳೆಯನ್ನು 2 ಗಂಟೆ ಮುಂಚಿತವಾಗಿ ನೆನೆಯಿಟ್ಟಿದ್ದೆ. ಅದು ನೆಂದಿದೆ. ಇವಾಗ ಅದನ್ನು ಇದರಲ್ಲಿ ಎಣ್ಣೆಯನ್ನು ಹಾಕಿಬಿಟ್ಟು 2 ಕಡ್ಡಿ ಕರಿಬೇವನ್ನು ಹಾಕಿ ಇಲ್ಲಿ ನೋಡಿ ಹೀಗೆ ಫ್ರೈ ಮಾಡಬೇಕು ನಾವು. ನಮ್ಮ ಕಲರ್ ಚೇಂಜ್ ಆಗಬೇಕು ಬೇಳೆದು. ನೋಡಿ
ಹೀಗಾಗಬೇಕು ನಮ್ಮದು. ಆವಾಗ ಅದು ಫ್ರೈ ಆಗಿರುತ್ತೆ. ಈ ಟೈಮ್ನಲ್ಲಿ ನಾವು ಕಟ್ ಮಾಡಿರುವಂಥ ಸೊಪ್ಪು ಮತ್ತು ಈ ಗ್ರೀನ್ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ 3 ರಿಂದ 4 ಗಡ್ಡೆ ಬೆಳ್ಳುಳ್ಳಿಯನ್ನು ಈ ಥರ ತರಿಯಾಗಿ ಮಾಡಿಬಿಟ್ಟು ನಾವು ಹಾಕೋಣ. ಕುಟ್ಟಿ ಕೂಡ ನೀವು ಹಾಕ್ಬೋದು. 2 ಈರುಳ್ಳಿಯನ್ನು, ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹೀಗೆ ಉದ್ದುದ್ದಕ್ಕಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡೋಣ. ನಾವು ಯಾವ ಥರ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ನಮಗೆ ಪಲ್ಯ ಟೇಸ್ಟ್ ಹೆಚ್ಚುತ್ತೆ. ಹೀಗೆ ನಾವು ಉದ್ದಕ್ಕೆ ಕಟ್ ಮಾಡಿ ಚಿಕ್ಕಗೆ ಉದ್ದಕ್ಕೆ ಕಟ್ ಮಾಡೋದ್ರಿಂದ ನಮ್ಮ ಪಲ್ಯ ರುಚಿ ಜಾಸ್ತಿ ಆಗುತ್ತೆ. ಇವಾಗ ಇದರಲ್ಲಿ ಬ್ಲ್ಯಾಕ್ ಸಾಲ್ಟ್ ಅರ್ಧ ಸ್ಪೂನನ್ನು ಹಾಕ್ತಾ ಇದ್ದೀನಿ. ಈ ಬ್ಲ್ಯಾಕ್ ಸಾಲ್ಟ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಈ ಸೊಪ್ಪನ್ನು, ಕಟ್ ಮಾಡಿರೋ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿ. ಹೈ ಇಡಬೇಡಿ, ಹೈ ಇಟ್ಟರೆ ಫ್ರೈ ಆಗಲ್ಲ, ಸೀದೋಗುತ್ತೆ. ಇವಾಗ ಇದನ್ನು ಮುಚ್ಚಿಬಿಡೋಣ. 1-2 ನಿಮಿಷ ಮುಚ್ಚಿಟ್ಬಿಡಿ. ಚೆನ್ನಾಗಿ ಮಗ್ಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ ಅದು. ನೋಡಿದ್ರಲ್ವಾ? ಇವಾಗ ನೋಡಿ, ನಮ್ದು ಎಷ್ಟೊಂದು ಪಲ್ಯ ಇದ್ದಿದ್ದು ಇವಾಗ 1/4% ಆಗಿದೆ. ಹೀಗಾಗಬೇಕದು. ಹಾಗಾದರೆ ನಮಗೆ ಚೆನ್ನಾಗಿ ಮಗ್ಗಿದೆ ಅಂತ ಅರ್ಥ. ನೋಡಿದ್ರಲ್ವಾ? ಇವಾಗ ಇದರಲ್ಲಿ ಒಂದು 50 ಗ್ರಾಮ್ ಕೊಬ್ಬರಿ ತುರಿ, ಅರ್ಧ ಸ್ಪೂನು ಧನಿಯಾ ಪೌಡರ್, ಚಿಟಿಕೆ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಬ್ಯಾಡ್ಗೆ ಚಿಲ್ಲಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಖಾರ ಬೇಕಿದ್ರೆ ನೀವು ಗುಂಟೂರು ಕಾಯಿ ಮೆಣಸಿನ ಪುಡಿಯನ್ನು ಹಾಕಬಹುದು. ಗ್ರೀನ್ ಚಿಲ್ಲಿ ಫ್ಲೇಕ್ಸ್ ಮಾಡೋದು ತುಂಬಾ ಈಜಿ. ನಾವು ಮೆಣಸಿನ್ಕಾಯಿ ತಂದಿರ್ತೀವಲ್ವಾ, ಆ ಮೆಣಸಿನ್ಕಾಯಿಯನ್ನು ಕುದಿ ನೀರಿನಲ್ಲಿ 1 ಕುದಿಸಿ ಬಸಿದು ಅದನ್ನು ಬಿಸಿಲಿಗೆ ಹಾಕಿದರೆ ನಮ್ಮ ಗ್ರೀನ್ ಚಿಲ್ಲಿ ರೆಡಿ ಆಗುತ್ತೆ. ನಾನು ಅದರದೇ ಫ್ಲೇಕ್ಸ್ ಹಾಕಿರೋದು. 4-5 ಮೆಣಸಿನ್ಕಾಯಿ ಫ್ಲೇಕ್ಸ್ ಅಂದರೆ 1 ಸ್ಪೂನನ್ನು ಹಾಕಿದ್ದೀನಿ ನಾನು. ತುಂಬಾ ರುಚಿ ಆಗುತ್ತೆ, ಹಾಗೆ ತುಂಬಾ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಗ್ರೀನ್ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ನೋಡಿ, ತುಂಬಾ ಸರಳ, ತುಂಬಾ ಈಜಿ ಮಾಡುವಂಥದ್ದು ಪ್ರೊಸೀಜರ್. ತುಂಬಾ ಸರಳವಾಗಿರೋ, ಈಜಿ ಮಾಡುವಂಥ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಈ ಚಪಾತಿ ಪಲ್ಯ. ಇಷ್ಟ ಆಗಿದ್ರೆ ನೀವು ತಪ್ಪದೆ ಮಾಡಿ. ಇನ್ನೊಂದು ಇಂಟ್ರೆಸ್ಟ್ ರೆಸಿಪಿಯೊಂದಿಗೆ ಮುಂದೆ ಸಿಗೋಣ. ಬಾಯ್ ಬಾಯ್.